ಮತ್ತೆ ಲೈವ್ ಬಂದಿದ್ದೀನಿ. ಈಗ ಇವರು ಬಂದಿದ್ದಾರೆ, ಹೊಯ್ಸಳ ಬಂದಿದೆ ಇಲ್ಲಿ ಗಾಡಿ. ಇದು ಸಿದ್ದಾಪುರ ಪೊಲೀಸ್ ಸ್ಟೇಷನ್, ಅಂದರೆ ಜಯನಗರ ಭಾಗದಲ್ಲಿ ಬರುತ್ತೆ. ಅವ್ರು ಬಂದಿದ್ದಾರೆ. ನಮಗೆ ಇಲ್ಲಿ ಡ್ರೈವರ್ ಅಂತ ಇದ್ದವನು, ಅವ್ನು ಡ್ರೈವರ್ ಗೊತ್ತಿಲ್ಲ, ಹೋಗಿದ್ದಾನೆ, ಇವಾಗ ಕರ್ಕೊಂಬರ್ತೀನಿ ಅಂತ. ಇಷ್ಟೊತ್ತು ನನಗೆ ಗೊತ್ತಿಲ್ಲ ಎಲ್ಲ ಕತೆ ಹೇಳ್ತಾ ಇದ್ದವನು. ಪೊಲೀಸರು ಹೇಳಿದ ಮೇಲೆ ಈಗ ಮೇಲೆ ಹೋಗಿದ್ದಾರಂತೆ. ನೋಡೋಣ ಕರ್ಕೊಂಬರ್ತಾರೆ, ಏನು ಮಾಡ್ತಾರೆ ಅಂತ. ಅವರು ಇದು ತೋರಿಸಿದ್ರೆ ಲಾಗ್ ಬುಕ್ಕು ಅಥವಾ ಅವ್ರ ಹತ್ರ ಪರ್ಮಿಷನ್ ಇದೆ, ಇವರೇ ಇರಬೇಕು ಮೋಸ್ಟ್ಲಿ. ಹಾಂ, ನಾನು ಸ್ವಲ್ಪ ಜೋಬಲ್ಲಿ ಇಟ್ಕೋತೀನಿ. ಮೇ ಬಿ ನಿಮಗೆ ಫೋಕಸಿಂಗ್ ಸರಿ ಇಲ್ಲದೆ ಇರ್ಬೋದು. ಎಸ್ ಸರ್, ನಮಸ್ತೆ. ನಾನು ವಿ ಆರ್ ಮರಾಠೆ ಅಂತ. ಹೇಳಿ. ನಾವು ಒಂದು 2-3 ವರ್ಷದಿಂದ ಸರ್ಕಾರಿ ವಾಹನಗಳ ದುರುಪಯೋಗ ಎಲ್ಲ ಆಗುತ್ತೆ ಅಲ್ಲಿ ಇದು ಮಾಡ್ತೀವಿ. ನಾನು ನಿಮ್ಮ ಡ್ರೈವರ್ಗೆ ಯೂನಿಫಾರ್ಮ್ ಇಲ್ಲ, ಏನಿಲ್ಲ ಅವನಿಗೆ. ಸರಿ, ಐ ಡೋಂಟ್ ನೋ ವೈ ಸರ್ಕಾರಿ ಕೆಲಸದಲ್ಲಿ ಬಂದಿಯಾ ಅಂತ ಕೇಳಿದೆ. ಇಲ್ಲ, ಇಲ್ಲಿ GM ಬಂದಿದ್ದಾರೆ, ಮೀಟಿಂಗ್ ಇದೆ ಅಂತ ಹೇಳಿದ್ರೆ. ಐ ಡೋಂಟ್ ನೋ ವೆದರ್ ಯು ಆರ್ ಇನ್ ಸರ್ವಿಸ್. ಇಲ್ಲ, ನಾವು ಎಲ್ಲ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡೋದು. ಓಕೆ, ಬಟ್ ಈಸ್ ಎ ಗವರ್ಮೆಂಟ್ ಅಂಡರ್ಟೇಕಿಂಗ್ ಅಲ್ವಾ? ರಿಟೈರೀಸ್. ಓಕೆ, ರಿಟೈರೀಸ್ ಅಂದರೆ ಅವರು ಬಂದಿರೋದ್ರಿಂದ ಓಕೆ, ನಾವು 100 ಜನ ಇದ್ದೀವಿ. ಎಸ್. ಮಾತಾಡೋಕ್ಕೆ ಬಂದರು. ಅಲ್ಲ, ಈಗ ನಿಮಗೆ ಸರ್ಕಾರಿ ವಾಹನನ ರಿಟೈರ್ಡ್ ಎಂಪ್ಲಾಯೀಸ್ಗೆ ಬಳಸ್ಬೋದು. ಎಂಪ್ಲಾಯೀಸ್ ಅಲ್ಲ ಅವರು, ಅವ್ರಿಗೆ ಸರ್ವಿಂಗ್. ಸರ್, ಇದು ಯಾರು ತಂದಿರೋದು? ಯಾರು? GM ಅವರು. ಮತ್ತೆ GM ಯಾಕೆ ಬಂದಿಲ್ಲ? ಬಿಕಾಸ್ ಅಲ್ಲ ಅಲ್ಲ ಸರ್, ನಾವು ಪ್ರಶ್ನೆ ಮಾಡಬೇಕಾದ್ರೆ ಅವರನ್ನ. ಈಗ ಕಾರಲ್ಲಿ ಇವಾಗ ಅವ್ರು ನೀವು ರಿಟೈರ್ಡ್ ಅಲ್ಲ ಸರ್? ರಿಟೈರ್ಡ್ ಅಲ್ಲ. ನಾನು ರಿಟೈರ್ಡ್. ನಿಮಗೆ ಸರ್ಕಾರಿ ವಾಹನದ ಬಳಕೆ ಹೇಗೆ ಮಾಡಬೇಕು ಅನ್ನೋ ನಿಯಮಗಳಿದೆ ಅಲ್ವಾ ಸರ್? ನಾನು ನಿಮ್ಮ ಹತ್ರ ಏನು ಮಾತಾಡಬೇಕು ಅಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತೀನಿ ನಾನು. ನೋಡಿ, ಡ್ರೈವರ್ ಹತ್ರನೂ ಮಾತಾಡಕ್ಕೆ ನಮ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವನಲ್ಲ ಈಗ ಮಾಡೋ ಕರೀತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರು ನಾನು ಹೇಳಿದ್ದು ಯಾರು? ನಿಮ್ಮನ್ನಲ್ಲ, ಕಾರ್ ಒಂದರನ್ನ. ಕಾರ್ ಯಾರು ಬಳಸಿದಾರ ಅವ್ರನ್ನ ಕರೀರಿ ಅಂತ ಹೇಳಿ. ನಾವು ನಿಮ್ಮನ್ನು ಬರಕ್ಕೆ ಹೇಳಿಲ್ಲ. ನನ್ಗೆ ಗೊತ್ತಿಲ್ಲ ನೀವು ಯಾರು ಅಂತ. ಯಾರು ಅವರು? ನಿಮ್ಮ ಡ್ರೈವರ್ ತಾನೇ ಕರೆದಿರೋದು? ಯಾರು ಕರೆದಿರೋದು? ಹಾಂ, ನಾವು ಕೇಳ್ತಾ ಇರೋದು ಇಷ್ಟೇ ಸರ್. ಈ ಕಾರ್ ಯಾರು ಬಳಸ್ತಾ ಇದ್ದಾರೆ, ಈಗ ಯಾರು ತೊಗೊಂಬಂದಿದ್ದಾರೆ, ಅವರು ಆನ್ಸರ್ ಕೊಡಲಿ. ಕಾರಲ್ಲಿ ಲಾಗ್ ಬುಕ್ ಇದೆಯಾ, ಮತ್ತೆ ಪರ್ಮಿಷನ್ ಇದೆಯಾ? ಅಷ್ಟೇ, ಎರಡೇ ನಮಗೆ ಬೇಕಾಗಿದ್ದು. ನಮ್ದೇನು ಬೇರೆದಿಲ್ಲ. ಬರ್ತಾರೆ ಸರ್. ಪ್ರೋಗ್ರಾಮ್ನಲ್ಲಿ ಇದ್ದಾರೆ ಅವರು. ಸರ್, ಎಮರ್ಜೆನ್ಸಿಗೆ ಲಂಚ್ ಒಳಗೆ ಸರ್. ಲಂಚ್ ಸರ್, ಅವ್ರಿಗೆ ಕೇಳಬೇಡಿ, ನಮ್ಗೆ ಎಷ್ಟು ಬೇಕಾದ್ರೂ ಬೈರಿ, ಅವ್ರನ್ನ ಏನು ಹೇಳ್ಬೇಡಿ. ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಫಸ್ಟ್ ಟೈಮು, ನಮ್ಗೆ ಇದು ಫಸ್ಟ್ ಟೈಮ್ ಅಲ್ಲ, 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೋಗುತ್ತಿದೆ ನಾವು ಮಾಡ್ತಾ ಕಾರ್ಯಾಚರಣೆಗಳು. ಇದು ಸಾರ್ವಜನಿಕರಿಗೆ ಮಾಡ್ತಾ ಇದ್ದೀವಿ, ನಮ್ಗಾಗಿ ಅಲ್ಲ. ಅಲ್ಲಲ್ಲ, ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ಸರಿ, ನೀವು ತಪ್ಪು ಅಂತ ಹೇಳ್ತಿಲ್ಲ. ಯಾರೋ ಬರೋ ನಾನು ಫಂಕ್ಷನ್ ಎಳೆದ್ಬಿಟ್ಟು ಬಂದು ಕರ್ಕೊಂಡು ಬಂದು ನಿಮ್ಮ ಹತ್ರ ಆಗಲ್ಲ ಸರ್. ನಾನು ಕೇಳ್ತಾ ಇರೋದು ಬಂದು ಉತ್ತರ ಕೊಟ್ಟು ಹೋಗ್ಲಿ ಸರ್. ಅವ್ರು ಬರೋದಿಲ್ಲ, ನೀವು ವೇಟ್ ಮಾಡಿ. ಅವ್ರು ಬರೋರು ಎಷ್ಟು ಗಂಟೆವರೆಗೆ? ಅಲ್ಲ, ನನಗೆ ಗೊತ್ತಿಲ್ಲ. ನೀವು ವೇಟ್ ಮಾಡ್ಬೇಕು. ಆಯ್ತು, ನಂಬರ್ ಕೊಡ್ತೀರಾ ಸರ್? ನಂಬರ್ ಕೊಡ್ತೀರಾ? ನಾನು ನಂಬರ್ ಕೊಡಲ್ಲ. ನೀವು ಏನು VIP ನಾವಿರು? ಖಂಡಿತ ನಿಮ್ಗೆ VIP, ನಮ್ಗಲ್ಲ. ಈಸ್ ಎ ಕಾಮನ್ ಮ್ಯಾನ್ ಫಾರ್ ಅಸ್. ನಾವೇನು ಕೇಳ್ತಾ ಇಲ್ಲ, ವೇಟ್ ಮಾಡಿ. ನಾವೇನು ಸರ್, ನಿಮ್ಗೆ VIP, ನಮ್ಗಲ್ಲ. ನಮ್ಗೆ ಜನರಲ್ ಪಬ್ಲಿಕ್. ಯಾರಿಗೂ VIP ಅಲ್ಲ, ನನ್ಗೂ ಅಲ್ಲ, ನಮ್ಗಲ್ಲ. ನಾನು ನಿಮ್ಮ ಹತ್ರ ಬಂದಿಲ್ಲ, ಮಾತಾಡ್ತಾ ಇದ್ದಾರೆ. ಅವ್ರ ನಿಮ್ಮ ಹತ್ರ ಮಾತಾಡ್ಬೇಕು. ನಾನು ಹೇಳಿದೆ ಸರ್, ಅವ್ರಿಗೆ ಕೇಳಿ. ಇವ್ರು ಏನ್ ಹೇಳಿದ್ರು? ಲಾಗ್ ಬುಕ್ ಅಷ್ಟೇ. ಹೌದು, ಗೊತ್ತಿಲ್ಲ. ವೆಹಿಕಲ್ ತಗೊಂಡಿರೋ ಲಾಗ್ ಬುಕ್ ತೋರಿಸ್ಬೇಕು. ಏನು ನೀವು ಮಾತಾಡ್ಬೇಕು ಗೊತ್ತಿಲ್ಲ ಅಂದ್ರೆ ಲಾಗ್ ಬುಕ್ ಗಾಡಿಯೆಲ್ಲ ಇರ್ಬೇಕು. ಏನ್ ಮಾತಾಡ್ತೀರಾ? ನೋಡಿ, ಅವ್ರಿಗೆ ಕೇಳಿ. ನಾನು ಡ್ರೈವರು. ಮತ್ತೆ ಯಾಕೆ ಮಾತಾಡ್ತೀರಾ? ಮಾತಾಡಲೇಬೇಡಿ. ಕ್ವಶನ್ ಮಾಡಬೇಡ. ಅಲ್ಲ, ಮತ್ತೆ ಲಾಗ್ ಬುಕ್ ಮಾತಾಡ್ತೀರಾ ಗೊತ್ತಿಲ್ಲ ಅಂದ್ರೆ ನೀವು ಯೂನಿಫಾರ್ಮ್ ಹಾಕ್ಬೇಕಿತ್ತು. ಆಕ್ಚುಲಿ ನಿಮ್ ತಪ್ಪಿದೆ ಬೇಕಾದಷ್ಟು. ಸರ್ಕಾರಿ ವಾಹನ ಕೀ ಹೆಂಗ್ ಸಿಕ್ಬಿಡ್ತು ಸರ್ ಅವ್ರಿಗೆ? ಇವ್ರಿಗೆ ಹೆಂಗ್ ಸಿಕ್ತು? ಕೊಟ್ಟು ಹೋಗ್ತಾರ ಹಿಂಗೆ? ಗೌರ್ಮೆಂಟ್ ವೆಹಿಕಲ್ ಕೀ ಹೆಂಗೆ? ಇವ್ರು ಕ್ಷಮೆ ಇರಲಿ. ಯಾಕಂದ್ರೆ ನಿಮ್ಗೆ ಒಂದಿಷ್ಟು ಅಡಚಣೆಗಳು ಆಗ್ತವೆ, ಇದರಿಂದ ತೊಂದರೆನೂ ಆಗುತ್ತೆ. ಆದ್ರೆ ನಿಮ್ದು ಡ್ಯೂಟಿ ಅಂತ ನಾವು ಅಂದ್ಕೊಂಡು ನಾವು ಕಲಿತಾ ಇದ್ದೀವಿ ಅಷ್ಟೇ. ಏನು ನೀವು ದೊಡ್ಡ ವ್ಯಕ್ತಿ ಅಂತೆ? ಏನು ನಮ್ಗೆ ಆಗ್ಲಿ, ಯಾರಾದ್ರೇನಂತೆ? ಈಗ ವೆಹಿಕಲ್ ಅಲ್ಲಿ ಲಾಗ್ ಬುಕ್ ಇದ್ರೆ ಸಾಕಾಗ್ತದೆ. ಎಲ್ಲಿಗೆ ಬಂದಿದ್ದಾರೆ, ಏನಾಗ್ತಾರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇಷ್ಟೊತ್ತು ಅವ್ರನ್ನ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ವಲ್ಲ ಸರ್. ಪದವಿ ಎಲ್ಲಿವರೆಗೆ ಇರುತ್ತೆ? ಅವರು ಸರ್ವಿಸಲ್ಲಿ ಇರೋರಿಗೆ, ಯಾರಿಗೆ? ಅವರ ಕೆಳಗಿನ ಅಧಿಕಾರಿಗಳಿಗೆ. ಈಗ ನೀವು ಇನ್ಸ್ಪೆಕ್ಟರ್ಗೆ ಸಲಾಮ್ ಹೊಡಿತೀರಾ, ಅವ್ರು ರಿಟೈರ್ ಆದ್ಮೇಲೆ ನೀವು ಮುಂದೆ ಸಿಕ್ಕಿದ್ರು ನಾವು ಸಲಾಮ್ ಹೊಡಿಬೇಕಂತ ಏನೂ ಇಲ್ಲ. ಈಗ ನಿಮ್ಗೆ ಡ್ಯೂಟಿ ಅದು ಸಲಾಮ್ ಹೊಡಿಬೇಕು ಅಂತ. ಇದು ವ್ಯವಸ್ಥೆಯಲ್ಲಿ ಇರೋದು. ಇವರೆಲ್ಲ ಏನು ಅನ್ಕೊಂಡಿದ್ದಾರೆ? GM ಅಂತ ಇಡೀ ಪ್ರಪಂಚಕ್ಕೆ ಇವ್ರು GM ಅಂತ. ಯಾರೇ ಅವ್ರು ಅಷ್ಟು ಅರಗಂಟ ಮಾತಾಡಿದ್ರೆ ಏನು? ಮತ್ತೆ ಫಸ್ಟ್ ಆಫ್ ಆಲ್ ನಾವು ಇವ್ರಿಗೆ ಹೇಳಿದ್ದೆ ಬರೋಕ್ಕೆ. ಈ ಕಾರ್ ಅವ್ರು ಯಾರು, ಅವ್ರನ್ನ ಕರೀರಿ ಅಂತ ಹೇಳಿದ್ವಿ. ಇವ್ರಿಗೆ ನಮ್ಗೆ ಗೊತ್ತಾ ಯಾರು ಇವರು ಅಂತ? ನಾನು ಇವರೇ ಓನರ್ ಇರ್ಬೋದು ಅಂದ್ಕೊಂಡೆ. ನೀವು ಒಂದು ಕೆಲಸ ಮಾಡಿ ಸರ್, ಯಾಕಂದರೆ ಇದು ನನಗೆ ಗೊತ್ತಿದ್ದಂಗೆ ಇಂಥ ಮೀಟಿಂಗ್ಗಳಲ್ಲಿ ಊಟ ಆಗದೆ ಅವ್ರು ಹೊರಡೋದ. 1, 2, 3 ಗಂಟೆವರೆಗೂ
ಹೊರಡೋದು ನನಗೆ ಗೊತ್ತಿದ್ದಂಗೆ ಮತ್ತೆ ಮನೆ ವಿಚಾರ ಎಲ್ಲ ಮಾತಾಡ್ತಾರೆ ರಿಟೈರ್ಡ್ ಎಲ್ಲ ಬಂದಿರೋದು ಎಲ್ಲ ಕಷ್ಟ ಸುಖಗಳು ನಮ್ಮ ಮಗ ಅಲ್ಲಿದ್ದಾನೆ ಇಲ್ಲಿ ಹೇಳ್ಕೊಂಡು ಬ್ಯಾಗ್ಗಳು ಸಮೇತ ಬಂದಿದ್ದಾರೆ ಡ್ರೈವರ್. 10 ಬಗ್ಗೆ ನಮ್ಮ ಸರ್ 10 ನಿಮಿಷ ನೋಡು ಆಚೆ ಕಡೆಯಿಂದ ನೋಡು, ಮ್ಯಾಕ್ಸಿಮಮ್ 10 ನಿಮಿಷ ವೆಯ್ಟ್ ಮಾಡೋಣ. ಓಕೆ, ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬಿಟ್ಟು ಇದು ಏನು ಮಾಡಬೇಕು, ಈ ಥರ ಬಂದಿದೆ, ನಮಗೆ ಸಮಜಾಯಿಸಿ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವರಿಗೆ. ಯಾಕಂದರೆ ಸರ್ ಇದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಅಂದರೆ ಬೈದಿ ನಾನು IPC ಹೇಳ್ತಾ ಇಲ್ಲ, PC ಯಾರು ಬರಲಿ PC ಆ್ಯಕ್ಟಲ್ಲೂ ಬರುತ್ತೆ, 13(1)A ಬರುತ್ತೆ ಇವ್ರದ್ದು ತಪ್ಪು. ಇವರಲ್ಲ ಅನ್ಸತ್ತೆ, ಇವರಲ್ಲ. ಇನ್ನೊಂದು ಸರ್, ಒಂದು ಕಡೆ ಹೇಳ್ತಾರೆ ಅವರು ಸರ್ವಿಂಗ್ GM ಅಂದರು, ಫಸ್ಟ್ ರಿಟೈರ್ ಅಂತ ಹೇಳೋರು. ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾಯಿಲ್ಲ. ಈಗ ಸರ್ವಿಂಗ್ ಇದ್ದರೆ ಅವ್ರು ತೋರಿಸ್ಬೇಕಾಗಿದೆಯೇನು, ಪರ್ಮಿಷನ್ ಇದೆ, ಹೌದು ಲಾಗ್ ಬುಕ್ಕಲ್ಲಿ ಎಂಟ್ರಿ ಆಗಿದೆ, ಇಂಥ ಕಡೆಗೆ ಬಂದಿದ್ದೀನಿ ಅಂತ. ರಿಟೈರ್ ಆದವರಿಗೆ ಗಾಡಿ ಹೆಂಗೆ ಬಂತು? ಸಪೋಸ್ ರಿಟೈರ್ ಆಗಿದ್ದರೆ ವೆಹಿಕಲ್ ಅವ್ರ ಪೊಸೆಷನ್ಗೆ ಹೇಗೆ ಬಂತು? ಒಂದಾದರೆ ಮನೆಯಲ್ಲಿ ಯಾರಿಗೋ ಕೊಟ್ಟಿರಬೇಕು. ನಮಗೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಬೇರೆ ಅಲ್ಲ. ಯಾಕಂದರೆ ಕರ್ನಾಟಕದ ರಿಸೋರ್ಸಸ್ಸು ಹಾಳಾಗ್ತಾ ಇರೋದು, ನಮ್ಮ ತೆರಿಗೆ ಹಣದಲ್ಲೇ ಇವರಿಗೆಲ್ಲ ಸಂಬಳಗಳು ಸಿಗ್ತಾ ಇರೋದು ಎಲ್ರಿಗೂ. ಇನ್ಫ್ಯಾಕ್ಟ್ ಯಾರ್ಯಾರು ಸರ್ಕಾರದ ಸೇವೆಯಲ್ಲಿದ್ದೀರಾ ಎಲ್ರಿಗೂ ಸಿಗೋದು ನಮ್ಮ ತೆರಿಗೆ ಹಣದಲ್ಲಿ. ಹಾಗಾಗಿ ನಮಗೆ ತಾರತಮ್ಯ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಮಾತ್ರ ಇದು ಮಾಡಬೇಕು ಅಂತ. ಎಲ್ಲೆಲ್ಲಿ ಅಕ್ರಮಗಳು ಕಾಣಿಸ್ತಾವ ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಒಂದು 5-7 ನಿಮಿಷ ನೋಡೋಣ, ಬಂದಿಲ್ಲ ಅಂದರೆ ನೀವು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ಈ ಥರ ಒಂದು ಇಲ್ಲಿ ಗಾಡಿ ಇದು ಮಾಡಿದ್ದಾರೆ ಅವರು. ಏನಿವೆ ನಂಬರ್ ರಿಜಿಸ್ಟರ್ ಆಗಿದೆ, ನಮ್ಮದು ಲೈವಲ್ಲಿದೆ, ಲೈವಲ್ಲಿ ವಿಡಿಯೋನು ಸಿಗುತ್ತೆ, ನಾವು ಕೊಡ್ತೀವಿ. ಅಲ್ಲ ನಾವು ಬೇಡ ಸರ್, ಇದೇನು ಗೊತ್ತಾ, PC ಆ್ಯಕ್ಟಲ್ಲಿ ಯಾವುದೇ ಅವ್ರಿಗೆ ಕೊಟ್ಟಿರೋ ವಸ್ತುನ ದುರ್ಬಳಕೆ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಿದೆ, ನಾನೇನು ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ. 13(1)A ಓದ್ಕೊಳ್ಳಿ, PC ಆ್ಯಕ್ಟಲ್ಲಿ ಇಟ್ಸ್ ಆ್ಯಕ್ಚುಲಿ ಮಿಸ್ಕಂಡಕ್ಟಿಗೂ ಬರುತ್ತೆ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಅಂತ ಒಂದು, ಆಮೇಲೆ ಮಿಸ್ಕಂಡಕ್ಟ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಅಂತ ಇದೆ PC ಆ್ಯಕ್ಟಲ್ಲಿ. ಅದು ಸರ್ವಿಸ್ ರೂಲ್ ಇದೆಯಲ್ಲ ನಿಮ್ಮದು KCR ರೂಲ್ಗಳಲ್ಲಿ, ಅದರಲ್ಲೂ ಸೆಕ್ಷನ್ 10 ಕೆಳಗಡೆ ಪನಿಷಬಲ್, 10 and 11 ಕೆಳಗಡೆ ಮಲ್ಟಿಪಲ್ ಇದಿದೆ. ಇವರು GM ಆದರೆ ಮೋಸ್ಟ್ಲಿ ಇವರಿಗೆ ಇದು ಬರುತ್ತೆ, CSR ಇದು ಬರುತ್ತೆ, ಸೆಂಟ್ರಲ್ ರೂಲ್, CCR ರೂಲ್ ಬರುತ್ತೆ ಇವರಿಗೆ GM ಆದರೆ. ಮಲ್ಲಿಕಾರ್ಜುನ ಅವರೇ, ಈಗ ಸದ್ಯಕ್ಕೆ ನಾವು ಇಷ್ಟು ಮಾಡೋಣ ನಮ್ಮ ಕೆಲಸ. ಯಾಕಂದರೆ ಇವರು ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಯಾವುದೂ ಇಲ್ಲ, 5 ನಿಮಿಷ ನೋಡೋಣ. ಆಮೇಲೆ ಈ ಗಾಡಿ ನಂಬರ್ ಹೇಗೂ ಇದೆ, ಪ್ರಾಮಾಣಿಕರಾಗಿದ್ದರೆ ಇವರ ಹಿರಿಯ ಅಧಿಕಾರಿ, ಈ ವೆಹಿಕಲ್ ನಾವು ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಹೇಳಿದಲ್ವ ಅವರು ಅಸೋಸಿಯೇಷನ್ ಅವರು, ನಾಳೆ ಡೈರೆಕ್ಟ್ಲಿ ನಂಬರ್ ತೊಗೊಂಡ್ಬಿಟ್ಟು ಅವ್ರ ಕಚೇರಿಗೆ ಫೋನ್ ಮಾಡಿಬಿಟ್ಟು ಈ ವೆಹಿಕಲ್ ಯಾರು ಬಳಸ್ತಾ ಇದ್ದಾರಂತ ಯೋಗ್ಯರಾಗಿದ್ದರೆ ನಮ್ಗೆ ಮಾಹಿತಿ ಕೊಡ್ತಾರೆ. ಅವರಿಗೆ ಕೊಟ್ಟಿದ್ದಾರಾ, ಪರ್ಮಿಷನ್ ಇತ್ತಾ ಈ ಅಸೋಸಿಯೇಷನ್ಗೆ ಬಂದು ಭೇಟಿಯಾಗೋಕ್ಕೆ, ಅಥವಾ ರಿಟೈರ್ಡ್ ಆಗಿದ್ದರೆ ಅವರಿಗೆ ಈ ಗಾಡಿ ಹೇಗೆ ಬಂತು, ಅವ್ರ ಕೈಗೆ ಬೇರೆ ಯಾರಾದರೂ ಕೊಟ್ಟು ಕಳಿಸಿದಾರಾ, ಅದು ಕೊಟ್ಟರೆ ಅವ್ರದ್ದು ತಪ್ಪಾಗುತ್ತೆ. ಯಾರು ಕೊಟ್ಟಿದ್ದಾರೆ ಇವಾಗ ಬಳಸೋಕ್ಕೆ ಅದು ತಪ್ಪಾಗುತ್ತೆ. ಇಟ್ಸ್ ಲೈಕ್ ಎ ಥೆಫ್ಟ್, ಬೇರೆ ಏನೂ ಅಲ್ಲ. ಎತ್ಕೊಂಬರೋದು ಗಾಡಿ ಥೆಫ್ಟಿಗೆ ಸೇರುತ್ತದು. ಸೊ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು 3-4 ನಿಮಿಷ ನೋಡೋಣ. ಇಲ್ಲ ಅಂದರೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಅವರೇ ಅಪ್ಡೇಟ್ ಮಾಡಲಿ, ಅವ್ರು ಹೆಂಗೆ ಹೇಳ್ತಾರೋ ನೀವು ಮಾಡಿ. ನಾವು ಮುಂದೆ ಅಂತೂ ನಾವು ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಜನಜಾಗೃತಿ ಮೂಡಿಸೋ ಕೆಲಸ ಮಾಡ್ತೀವಿ. ಮತ್ತು ನಾವು ನಮ್ಮ ಖರ್ಚಲ್ಲಿ FIR ಹಾಕ್ಸ್ಬಿಟ್ಟು ಹಾಕೋದು ಇಲ್ಲ. ನಮ್ಗೆ ಗೊತ್ತು, ನಾವು ಎಷ್ಟೋ ಸ್ಟೇಷನ್ಗಳು ನೋಡಿದ್ದೀವಿ, ಇದೆಲ್ಲ ನಮ್ಗೆ ಬರಲ್ಲ ಅಂತಾರೆ. ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹೌದು, ಸಾರ್ವಜನಿಕರ ತೆರಿಗೆನ ಬೇರೆ ಎಲ್ಲೆಲ್ಲಕ್ಕೂ ಬಳಸ್ಕೊತಾ ಇದ್ದಾರೆ ಸರ್, ಉಪಯೋಗಕ್ಕೆ ಬರದೇ ಇರೋದಕ್ಕೆಲ್ಲ. ಆಮೇಲೆ ಇವತ್ತೇನು ಅವ್ರು ಪೆಟ್ರೋಲು ಡೀಸೆಲ್ ಬಳಸ್ತಾರಲ್ಲ, ನಾನ್ ರಿನ್ಯೂವಬಲ್ ರಿಸೋರ್ಸಸ್, ಮತ್ತು ಅದೇನು ಉತ್ಪತ್ತಿ ಮಾಡೋಕ್ಕಾಗಲ್ಲ. ಜಸ್ಟ್ 1 ತಿಂಗಳ ಹಿಂದೆ ಜಯನಗರ ಪೊಲೀಸ್ ಸ್ಟೇಷನ್ ದ್ವಾರದಲ್ಲೇ ಹಿಡ್ದೀನಿ, ಮಗುನ ಕರ್ಕೊಂಡು ಗಾಡಿ ಏನು VIP ಟ್ರೀಟ್ಮೆಂಟ್ ಎಂಟ್ರೆನ್ಸ್ ಇದೆಯಲ್ಲ, ಇವ್ನು ಮಗುಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಗಾಡಿಯಲ್ಲಿ ಹೋಗಿದ್ದೆ ತಪ್ಪು, ಅದಕ್ಕೆ ಆ ಮೆಟ್ಲಿದೆಯಲ್ಲ ಒಳಗಡೆ ಅಲ್ಲಿವರೆಗೆ ಮಗುನ ಬಿಡಬೇಕಂತೆ. ಏನು ಇವರು ಸ್ವರ್ಗದಿಂದ ಬಂದವ್ರು ನೋಡಿ. ಅದು ಮೋಸ್ಟ್ಲಿ DYSP ಅಥವಾ ಇನ್ಸ್ಪೆಕ್ಟರ್, DYSP ಅಲ್ಲ ಸಾರಿ, ಇವ್ರದ್ದು ಮೋಸ್ಟ್ಲಿ ಇನ್ಸ್ಪೆಕ್ಟರ್. ಯಾಕಂದರೆ ಜಯನಗರದಲ್ಲಿ DYSP ಆಫೀಸ್ ಇಲ್ಲ, ಹಾಗಾಗಿ 90% ದೀಪಕ್ ಅವ್ರ ಮಗು ಅಂದ್ಕೊಂಡಿದ್ದೀನಿ ನಾನು. ಆವಾಗ ದೀಪಕ್ ಇದ್ರು, ಇವಾಗ ಯಾರಿದ್ದಾರೆ ಗೊತ್ತಿಲ್ಲ. ಸೊ ಈ ಥರ ದುರ್ಬಳಕೆ ಮಾಡ್ಕೋತಾರೆ. ಯಾರು? ಎಸ್ ಸರ್, ನಮಸ್ಕಾರ. ನಮಸ್ತೆ, ನಾನು VR ಮಾಡ್ತಾನೆ.
ಈಗ ಬಂದಿದ್ದಾರೆ ಅಧಿಕಾರಿ, ಒಂದು ಎರಡು ಪ್ರಶ್ನೆ ಇರೋದು ಅಷ್ಟೇ, ಅದಿದ್ದರೆ ಏನು ಸಮಸ್ಯೆ ಇಲ್ಲ. ನೋ ಲೈವ್ ನಾವು ಸರ್ ನಮಗೆ ಸೆಕ್ಯೂರಿಟಿ ಬೇಕು, ನಿಮ್ಗಾಗಲ್ಲ. ಅದು ಲೈವ್ ಇದೆ ಅವ್ರಿಗೆ ಹೇಳಿ ಫಸ್ಟ್ ಆಫ್ ಮಾಡಿ ಅಂತ. ಹಾಗಾದ್ರೆ ಓಕೆ, ಲೈವಲ್ಲಿ ಇದೆ ಅದು. ಅಲ್ಲ, ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ನಿಮ್ಮ ಸರ್ ಹೇಳಿದ್ರಲ್ಲ, ನಂಬ್ತೀವಿ. ಯಾಕಂದ್ರೆ ಇಲ್ಲಿಗೆ ಬಂದರು. ಸಿ ವಿ ಹ್ಯಾವ್ 2 ಕ್ವಶನ್ಸ್. ಇವತ್ತು ಯಾವುದೋ ನಿಮ್ಮದು ಅಸೋಸಿಯೇಷನ್ ಯಾವುದೋ ಮೀಟಿಂಗ್ ಇದೆ ಅಲ್ವಾ? ನೀವು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ, ಏನೋ ಗೊತ್ತಿಲ್ಲ ಅಂತ ಅಡ್ರೆಸ್ ಕ್ರೌಡಾಗಿ ಗೊತ್ತಿಲ್ಲ ಹೇಗೆ ಬಂದಿದ್ದಾರಲ್ಲ. ಶನಿವಾರ ಭಾನುವಾರ ಸರ್ಕಾರಿ ರಜೆಗಳು ನಿಮಗೆ ಅಲ್ವಾ? ನೀವು ಹೊರಗಡೆ ತರಬೇಕಾದ್ರೆ 2 ಆಪ್ಷನ್ಸ್. ಒಂದು ಸ್ಪೆಷಲ್ ಪರ್ಮಿಷನ್ ಆರ್ ದೇರ್ ಶುಡ್ ಬಿ ಎಂಟ್ರಿ ಇನ್ ದ ಲಾಗ್ ಬುಕ್. ನಾವು ಎರಡೇ ಕೇಳಿದ್ದು, ಲಾಗ್ ಬುಕ್ ಇದೆಯಾ, ಲಾಗ್ ಬುಕ್ಕಲ್ಲಿ ಎಂಟ್ರಿ ಆಗಿದೆಯಾ ನಾನು ಇವಾಗ ಕೇಳ್ತಾ ಇದ್ದೀನಿ. ಬಿಕಾಸ್ ಹಿ ಈಸ್ ನಾಟ್ ಏಬಲ್ ಟು ಆನ್ಸರ್. ಮತ್ತು ಅವನಿಗೆ ಯೂನಿಫಾರ್ಮ್ ಇಲ್ಲ. ಫಸ್ಟ್ ಆಫ್ ಆಲ್ ವಿ ಡೋಂಟ್ ನೋ ಹೂ ಇಸ್ ದಿಸ್ ಪರ್ಸನ್. ಯಾಕಂದರೆ ಕೀ ಇದೆ ಅವನ ಹತ್ರ, ಸರ್ಕಾರಿ ವಾಹನ ಅವನ ಕೈಯಲ್ಲಿದೆ, ಯೂನಿಫಾರ್ಮ್ ಇಲ್ಲ. ಸರ್ಕಾರಿ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಕಂಪಲ್ಸರಿ ಇದೆ, ಯಾಕೆ ವೇರ್ ಮಾಡಲ್ಲ? ಇದು ಫಸ್ಟ್ ಲಾಗ್ ಬುಕ್ ಹೇಳಿ ಸರ್. logbook, you should carry it. We have logbook, but you can make a request to our regional office. ಇಲ್ಲಿ ಇದೆಯಾ ಗಾಡಿಯಲ್ಲಿ? ಗಾಡಿ ಇದೆ. ಇದೆಯಾ? ನನಗೆ ತೋರಿಸದ ಗಾಡಿ ಇದೆ ಅಂತ ತೋರಿಸಿ. ಗಾಡಿಯಲ್ಲ ಇರಬೇಕು. ನನಗೆ ಗೊತ್ತಿಲ್ಲ. ಒಮ್ಮೆ ಕೇಳಿ ಅವ್ರಿಗೆ. ಸರ್ ಡ್ರೈವರ್ ಆಗಿ ಬಂದಿದ್ದಾರೆ, ನಿಮ್ಮನ್ನ ಲಾಗ್ಬುಕ್ ಅಲ್ಲಲ್ಲ ಎಲ್ಲಿದೆ ಒಮ್ಮೆ ತೋರಿಸಿ. ನೋ ವಿ ವಾಂಟ್ ಸರ್, ನನಗೆ ಓಪನ್ ಮಾಡಬೇಡಿ. ಲಾಗ್ ಬುಕ್ ಅಲ್ಲಿ ಮೇಲೆ ಬರ್ದಿರುತ್ತೆ, ಯು ಶೋ ಮಿ ದ ಲಾಗ್ ಬುಕ್. ಲಾಗ್ಬುಕ್ ಸರ್ ಇದೆ ಅನ್ನೋದು ಗೊತ್ತಾ? ನನ್ಗೆ ಗೊತ್ತಿದೆ, ಇದೆ ಎಲ್ಲಾದ್ರೂ ಒಂದ್ ಕಡೆ ಇರುತ್ತೆ. How it is being used. ಅವ್ರ ವೆಹಿಕಲ್ ಅಲ್ಲೂ ಲಾಗ್ಬುಕ್ ಇರುತ್ತೆ. ಇಲ್ಲಿದೆ ನೋಡಿ, ಮುಂದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿ ನೋಡಿ, ಎರಡಿದೆ ನೋಡಿ ಅಲ್ಲಿ ಮುಂದೆ. ಲಾಗ್ಬುಕ್ ಇರುತ್ತೆ. ತೋರಿಸಿ ಸರ್, ಅಲ್ಲಿಂದ ತೋರಿಸಿ. ಆಯ್ತು, ನಿಮ್ಗೆ ಏನಾದ್ರು ನಾವು ಹರಿದಾಕ್ತೀವಿ, ಡಿಸ್ಟ್ರಾಯ್ ಮಾಡ್ತೀವಿ ಅಂತ, ಮ್ಯೂಟಿಲೇಟ್ ಮಾಡ್ತೀವಿ ಅಂತ ಇದ್ರೆ ಏನಿಲ್ಲ, ಅಲ್ಲಿಂದ ತೋರಿಸಿ. ನೋಡಿ ಇದು ಲಾಗ್ ಬುಕ್ ಅಂತ. ಈಗ ಅವ್ರದ್ದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬುಕ್, ಹಿಂಗೆ ಎತ್ತು ತೋರಿಸಿದ್ರೆ ಸಾಕು, ನೀವು ಇದೆ ನೋಡಿ ಅಂತ. ಗಾಡಿಯಲ್ಲಿ ಇದೆ ಲಾಗ್ ಬುಕ್. Sir, activist Allah, sir. Don't misinterpret. On Sunday you are using, this is their acquisition they are making. You come from ಕನ್ನಡ ಯಾರ್ಯಾರಿಗೆ ಬರುತ್ತೆ ಸರ್? ನನಗೂ ಇಂಗ್ಲೀಷು ಬರುತ್ತೆ, ಹಿಂದಿನೂ ಬರುತ್ತೆ, ಎಲ್ಲರಿಗೂ ಬರುತ್ತಲ್ವಾ? ಏನಿಲ್ಲ, ಸಿಂಪಲ್ ವಿಚಾರ ಸರ್. ಯಾವುದೇ ಸರ್ಕಾರಿ ಅಧಿಕಾರಿ, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ನಿಮಗೆ CCA ರೂಲ್ಗಳು ಗೊತ್ತು. ಅದೇ ಓಕೆ. ಯಾವ ಗಾಡಿಯಲ್ಲಿ ಅಲ್ಲ, ಯಾವ ಗಾಡಿ ಅಂತಂದ್ರು? ಒಂದು ಗಾಡಿ ಇನ್ಯಾವ್ದಿದೆ, 2 ಗಾಡಿ ಎಲ್ಲ ಅದೆಲ್ಲ ಹಾಕ್ಬೇಕು. ಅಲ್ಲ, ಇವತ್ತಿದ್ದು ಒಂದೇ ಹೇಳಿ ಸರ್, ಮಾಡಿದ್ದೀರಾ ಅಂತ. ನಿನ್ನೆವರೆಗೆ ಇದಿರ್ಬೋದು. ಇವತ್ತು ಎಂಟ್ರ್ ಮಾಡಲ್ಲ, 14-12. ಇವತ್ತು 15 ಅಲ್ಲ ಸರ್? ಇವತ್ತು 14. ಹಾಂ, ಇಳಿಬೇಡಿ. ಹಾಂ, ರೈಟ್. ಥ್ಯಾಂಕ್ ಯು. ಓಕೆ ಓಕೆ, ರೈಟ್. ಹಾಂ, there are a lot of other pressing issues in this country. Please understand. There are a lot of pressing issues. ಸರ್ ಹತ್ರ ಬನ್ನಿ. ನಮಗೆ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ, ಅಡ್ರೆಸ್ ಮಾಡಕ್ ಹೋಗಿ ನಮ್ಮ ಜೊತೆ ಕೈ ಜೋಡಿಸಿ. ನಮಗೆ ಅಡ್ವೈಸ್ ಮಾಡೋರಾಗೋಯ್ತು, ಯಾರು ಮುಂದೆ ಬರೋರು ಹೇಳಿಲ್ಲ. ನೀವು ಹಾಗೆ ಮಾಡಬೇಕು, ಮೋದಿನ ಬೈಬೇಕು, ರಾಹುಲ್ ಗಾಂಧಿ ಬೈಬೇಕು, ಬೇಕಾಗಿಲ್ಲ. ಯಾರನ್ನು ನಾವು ಮಾಡಬೇಕಾಗಿಲ್ಲ. ವಿ ನೋ ಅವರ್ ಲಿಮಿಟ್ಸ್ ಸರ್. Simple issues. ನಮಗೆ ಕೆರಳಿಸ್ಬೇಡಿ, ನಮ್ಗೆ ಏನು ಹೇಳಕ್ ಹೋಗ್ಬೇಡಿ. ನೀವು ಕೇಳಬೇಕೀಗ. ನಾಟ್ ನೆಸರಿ. ನಿಮ್ಗೆ ಸೀನಿಯರ್, ಹೋಗಿ ನೋ ಅಡ್ವೈಸ್ ನಮಗೆ. ಆಯ್ತು, ಹೋಗಿ ಸರ್. ಓಕೆ, ಇಷ್ಟೇ ಸರ್ ನಮ್ದು. ಸರ್ಕಾರಿ ವಾಹನಗಳು ಬಳಸಬೇಕಾದ್ರೆ ನೀತಿ ನಿಯಮ ಇದೆ. ನಮ್ಮ ಸರ್ಕಾರಿ ಹಣದಲ್ಲಿ ಈಗ ಇದಕ್ಕಾದ್ರೂ ಹಾಕೋದು, ಇದಕ್ಕೇನೆ ಯಾರು ನಮ್ಮ ಹಣದಲ್ಲಿ, ತೆರಿಗೆ ಹಣದಲ್ಲೇ ಇವ್ರಿಗೆ ಡೀಸೆಲ್ ಹಾಕೋದು. ಇವರು ಮಿಸ್ಯೂಸ್ ಮಾಡಿದ್ರೆ ಸರ್, ಎಷ್ಟೊತ್ತು ಪೇಷನ್ಸ್ ಇಲ್ಲ ಇದ್ದೀವಿ ಗೊತ್ತಾ? ಡ್ರೈವರ್ ನೋಡಿ ಅಮ್ಮ ಅಯೋಗ್ಯ ಹೆಂಗಿದಾನಂತ. ಈಗ ನಾನು ಬೇರೆ ಕೆಟ್ಟ ಪದ ಬಳಸಬೇಕಾಗತ್ತೆ. ಮತ್ತೆ ಇಲ್ಲಾಂದ್ರೆ ಅವ್ರನ್ನ ಯಾಕೆ ಕಳಿಸ್ಬೇಕಿತ್ತು? ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರೆ. ನಾವೇನೋ ರಿಟೈರ್ ಆಗಿದ್ದೀವಿ ಸರ್, ನಮ್ಮ ಕೆಲಸಕ್ಕೆ ಬಂದಿದ್ದೀವಿ. ನೀವು ಅದೇ ಡಿಪಾರ್ಟ್ಮೆಂಟ್ ತಾನೇ? ಗೊತ್ತಿದೆ, ಈಗಲೂ ಇದೆ. ಇಲ್ಲ, ರಿಟೈರ್ ಆಗಿ ಅದೇ ಇದ್ದಿದ್ದು ತಾನೇ ಅಂದಿದ್ದು ನಾನು. ನಿಮ್ಗೆ ಗೊತ್ತಿದೆ ಸಿಸ್ಟಮ್ ನಮ್ಮ ಹೇಗೆ, ಯಾರ್ಯಾರು ಯಾವ ತರ ದುರುಪಯೋಗ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ನಿಮ್ಮ ಕಡೆಯಿಂದ ಎಷ್ಟು ಸರಿ ಆದ್ರೆ ಯಾರು ಅಡ್ವೈಸ್ ಮಾಡಬೇಡಿ ನಮಗೆ. ಮುಂದೆ ಹೋಗಲ್ಲ ಬೇಕಾದ್ರೆ. ಹಂಗಲ್ಲ, ನೀವು ಅದನ್ನ ಹಿಡಿಬೇಕು, ನೀವು ಇದನ್ನ ಹಿಡಿಬೇಕು. ದಟ್ ವಿ ಡೋಂಟ್ ಮಾಡ. ನಮ್ಗೆ ಗೊತ್ತು, ಇವಾಗ ಫುಟ್ಪಾತ್ ಅಲ್ಲಿ ನಿಂತಿರೋದು ಎಲ್ಲ ಗಾಡಿಗಳನ್ನು ತೆಗಿಸ್ಬೇಕು. ಆಕ್ಚುಲಿ ನೋಡಕ್ ಹೋದ್ರೆ ಮಾಡಕ್ಕಾಗತ್ತಾ? ಬನ್ನಿ, ಹೌದು, 10 ಜನ ಬನ್ನಿ, ನಾವು ಮಾಡಿಸ್ತೀವಿ. ಎಲ್ಲ ಇಬ್ರು ಮಾಡಬೇಕು, 10 ಜನ ಮಾಡಬೇಕು, ಎಲ್ಲ ಇದು ನೋಡೋರೆ. ಓಕೆ, ಸರಿ, ಕ್ಯಾರಿ ಆನ್ ಪ್ಲೀಸ್ ಸರ್.
ಧನ್ಯವಾದ. ನಮ್ಗೆ ಇಷ್ಟೇ ಬೇಕಾಗಿತ್ತು. ಈಗ ಅದು ಅವರು ಲಾಗ್ ಬುಕ್ ಇಲ್ಲ ಅಂದರೆ ನಾನು ಖಂಡಿತವಾಗಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತಾ ಇದ್ದೆ. ನೋಡಿ ಇದು ಇಲ್ಲ ಅಂತ ಹೇಳಿದ್ರು. ಫಸ್ಟ್ ನೋಡಿ ಅವರು ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ, ಯಾಕಂತ ಗೊತ್ತಿಲ್ಲ. ಇದ್ರೆ ಏನು ಸರ್ ಪ್ರಶ್ನೆ ಮಾಡ್ತೀವಿ. ಆ? ಏನು ಇವ್ರು ಬರದೇ ಇದ್ದಿದ್ರೆ ಅವ್ರು ಕೆಳಗೆ ಬೀಳಿತಾ ಇರಲಿಲ್ಲ. ಹೌದು, ಅಟ್ಲೀಸ್ಟ್ ಅವರು ಅದಕ್ಕೆ ಧನ್ಯವಾದ ಹೇಳಿದ್ದು. ಅಟ್ಲೀಸ್ಟ್ ಕೆಳಗಡೆ ಬಂದರು ಅವರು. ಓಕೆ, ಸಾರಿ ಫಾರ್ ದಿ ಇಂಟ್ರಪ್ಷನ್. ನಿಮ್ಮ ಡ್ಯೂಟಿ ಆದರೂ ನಮ್ಮ ಸೇವೆ 24 hours ಇರುತ್ತೆ. ಓಕೆ, ಅದೇ ಓಕೆ, ರೈಟ್. ಲೆಟ್ಸ್ ಕ್ಲೋಸ್ ದಿಸ್ ಇಶ್ಯೂ ಈಗ ಸದ್ಯಕ್ಕೆ. ಯಾಕಂದರೆ ಜಸ್ಟ್ ಲಾಗ್ ಬುಕ್ ತೋರಿಸಿದ್ದಕ್ಕೆ ಅಲ್ಲ, ಲಾಗ್ ಬುಕ್ ತೋರಿಸಿದ್ದಕ್ಕೆ. ಜಾಸ್ತಿ ಅದನ್ನ ಸ್ಟಿಂಕ್ ಮಾಡ್ತಾ ಇಲ್ಲ. ಹೌದು, ಆಪಾಯ್ತಾ ಸರ್ ಅದು? ಇಲ್ಲಾಂದ್ರೆ ಅದು ಹೇಳ್ಬೋದಿತ್ತಲ್ಲ ಆ್ಯಕ್ಚುಲಿ. ಅಲ್ಲಿ ಎಂಟ್ರಿ ಸರಿ ಇದೆಯಾ ಅದು ಇದೆಯಾ ಅಂತ. ಓಕೆ, ರೈಟ್. ಸರಿ, ಮರಾಠ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ.